ಎಲ್ರಿಗೂ ನಮಸ್ಕಾರ. ದಿನಾಂಕ 11/5/2024 ಶನಿವಾರ. ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ. ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಪ್ರತಿ ವರ್ಷ ಇಲ್ಲಿ ಚೋಳೂರು ಜಾತ್ರೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ದನಗಳ ಜಾತ್ರೆ ಕೂಡ ನಡೆಯುತ್ತೆ. ಶ್ರೀ ಮರಳು ಬಸವೇಶ್ವರ ಜಾತ್ರೆ ಮಹೋತ್ಸವ ತುಂಬ ಐತಿಹಾಸಿಕವಾದ, ಇತಿಹಾಸ ಪ್ರಸಿದ್ಧವಾದ ಜಾತ್ರೆ ಇದು. ಈ ಜಾತ್ರೆಗೆ 100 ವರ್ಷ ತುಂಬಿದೆ. ಹಾಗಾಗಿ ಇವತ್ತು ನಾನು ಚೋಳೂರಿಗೆ ಬಂದಿದ್ದೀನಿ. ಇಲ್ಲಿ ಜಾಸ್ತಿ ಹಳ್ಳಿಕಾರ್ ತಳಿ ಬರ್ತವೆ ಮತ್ತು ದೇಶೀಯ ತಳಿ ಕೂಡ ಬರ್ತವೆ. ಈ ಸಂತೆಗೆ, ಈ ಜಾತ್ರೆಗೆ ಅನೇಕ ಕಡೆಯಿಂದ ಜನ ಬರ್ತಾರೆ. ನಾವು ಸಾಕಿ ಬೆಳೆಸಿರುವ ಆ ತಳಿಗಳನ್ನು ತಗೊಂಬಂದು ಮಾರಾಟ ಮಾಡ್ತಾರೆ, ಜಾತ್ರೆಯ ಭಾಗ ಆಗ್ತಾರೆ. ಬನ್ನಿ, ಜಾತ್ರೆಯ ಒಳಗೆ ಹೋಗೋಣ, ರೈತರ ಜೊತೆ ಮಾತನಾಡೋಣ ಮತ್ತು ಅವರು ತಂದಿರುವ ತಳಿಗಳ ಬಗ್ಗೆ ಬೆಲೆಗಳನ್ನು ಕೇಳೋಣ. ಬನ್ನಿ, ಜಾತ್ರೆಯ ಸಡಗರ ಮತ್ತು ಸಂಭ್ರಮವನ್ನು ಕಣ್ತುಂಬಿಕೊಳ್ಳೋಣ. ಚೋಳೂರು ಜಾತ್ರೆ 2024. ಯಜಮಾನ, ನಿಮ್ಮವ ಏನು ಬೆಲೆ ಕಟ್ಟಿದ್ದೀರಾ? 70. ಬೀಜದವ್ರಿ ಅಲ್ವಾ? ಬೀಜದವ್ರಿ ಅಲ್ವಾ? ಅಲ್ಲೂ 4. 75. ಏನು ದನಗಳು ಸುಮಾರಾಗಿ ಸೇರಿದ ಇವತ್ತು? ಸುಮಾರಲ್ವಾ? ಇನ್ನು ಇಷ್ಟು ಇನ್ನೂ ಒಂದು 2-3 ದಿನ ಇರುತ್ತಾ? ಇನ್ನು 2-3 ದಿನ ಇರುತ್ತೆ. ನೆನ್ನೆ ಬಂದ್ರಾ? ಯಾವ ಯಜಮಾನ್ರೆ? ಹಗಲು ಹೊಡೆದ ಕೋಡಿಹಳ್ಳಿನಾ? ಹೆಸರು? ಕೆಂಪಯ್ಯ. ಜಾತ್ರೆಗೆ ಬರ್ತಾ ಇರ್ತೀರಾ? ಮಳೆ ಆಯ್ತಾ ಊರ ಕಡೆ? ಭರಣಿ ಮಳೆ. ನಿನ್ನೆ ತುಮಕೂರು ಕಡೆ ಆಯಿತು. ಭರಣಿ ಮಳೆ ಇವತ್ತು ಕ್ಲೋಸ್ ಇರ್ಬೇಕು. ಇವತ್ತು ನಮ್ದು ಇಂಡಿಯನ್ ಹಳ್ಳಿಕಾರ್. ಸ್ನೇಹಿತರೆ, ನಿನ್ನೆಯಿಂದ ಜಾತ್ರೆ ಶುರುವಾಗಿದೆ. ರೈತರು, ವ್ಯಾಪಾರಸ್ಥರು, ಖರೀದಿದಾರರು ಈಗ ಬರ್ತಿದ್ದಾರೆ. ಸಂತೆಯ ದೃಶ್ಯಗಳನ್ನು ನಿಮ್ಮ ಕಣ್ಮುಂದೆ ಅನಾವರಣ ಮಾಡ್ತಿದ್ದೀನಿ. ಇಂಡಿಯನ್ ಹಳ್ಳಿಕಾರ್ ತುಂಬ ತಲಸ್ಪರ್ಶಿಯಾದ, ಅರ್ಥಪೂರ್ಣವಾದ, ವಾಸ್ತವದ ನೆಲೆಗಟ್ಟಿನ ಮಾಹಿತಿಯ ವಿಡಿಯೋಗಳನ್ನು ಮಾಡಿ ನಿಮ್ಮ ಮುಂದೆ ಅನಾವರಣ ಮಾಡ್ತೀವಿ. ಇಂಡಿಯನ್ ಹಳ್ಳಿಕಾರ್. ನಮಸ್ಕಾರ. ನಿಮ್ದ ಇದು? ಆ ಕಡೆದ ಬನ್ನಿ. ಬನ್ನಿ. ಇದಾ? ಇವ ಈ ಕಡೆ ಒಂದು ಸಿಂಗಲ್ಲ. ಏನು ಬೆಲೆ ಕಟ್ಟಿದ್ದಾರೆ? 35. ಹೋರಿಕರನ? ಹೆಣ್ಗರು. ಇನ್ನು ಅಲ್ಲಿ ಬಂದಿಲ್ಲ. ಸುಮಾರು 2-2.5 ವರ್ಷದ ಮೇಲೆ ಬರುತ್ತಲ್ವಾ? ಆಮೇಲೆ ಏನು ಹೆಸರು? ನಿಮ್ಮ ಹೆಸರು? ಭರತ್. ಯಾವ ಊರು ಸರ್? ಅಳಕಟ್ಟಿ. ಯಾವ ತಾಲೂಕು ಬರುತ್ತೆ? ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಹೌದಾ? ಈ ಜಾತ್ರೆಗೆ 100 ವರ್ಷ ತುಂಬಿದೆ ಅಂತ ಹೇಳ್ತಾರೆ ಸರ್. ಈ ಜಾತ್ರೆಗೆ 100 ವರ್ಷ ತುಂಬಿದೆ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಜಾತ್ರೆಗೆ ಬರ್ತಾ ಇರ್ತೀರಾ? ಬಂದಿದಲ್ವಾ? ಈ ಜಾತ್ರೆಯ ವಿಶೇಷ ಏನು ಸರ್? ಯಾವ ತಳಿ ಜಾಸ್ತಿ ಬರುತ್ತೆ ಇಲ್ಲಿ? ಹಳ್ಳಿಕಾರ್ ತಳಿ. ಅಮೃತ್ ಮಲ್ ಕಡಿಮೆ ಅಲ್ವಾ? ಮಲ್ನಾಡು ಗಿಂಟನೂ ಕಡಿಮೆ ಅಲ್ವಾ? ಏನು ಓದ್ತಾ ಇದ್ದೀರಾ ಸರ್? ಮನೆ ಕಡೆ. ಹಳ್ಳಿಕಾರ ಮನೆ ಮುಂದೆ ಇರ್ತಾವ?
ಹಳ್ಳಿಕಾರ ಮನೆ ಒಂದು ಇರಬೇಕು.